ತೈವಾನ್ ರಾಷ್ಟ್ರದಲ್ಲಿ ಮುನಿಸಿಕೊಂಡಳ ಪ್ರಕೃತಿ. ತೈವಾನ್ ರಾಷ್ಟ್ರದಲ್ಲಿ ಈಗ ಭೂಕಂಪ ಸಂಭವಿಸಿದೆ. ಬೆಳಗ್ಗೆಯಿಂದ ಕೂಡ ಅನೇಕ ದೃಶ್ಯಗಳನ್ನ ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಎದೆ ನಡುಕ ಬರುತ್ತೆ. ಇಂತಹ ದೃಶ್ಯಗಳನ್ನ ನೋಡಿದ್ರೆ ಎಂಥವರು ಕೂಡ ನಡುಗ್ ಬಿಡ್ತಾರೆ. ಪ್ರಬಲ ಭೂಕಂಪಕ್ಕೆ ಇಡೀ ತೈವಾನ್ ರಾಷ್ಟ್ರವೇ ಶೇಕ್ ಆಗ್ತಾ ಇದೆ. ನಿಂತಲ್ಲೇ ಅಲುಗಾಡ್ತಾ ಇದೆ ರೈಲು. ಇನ್ನು ಸ್ವಿಮ್ಮಿಂಗ್ ಪೂಲ್ ಕೂಡ ನರ್ತನವನ್ನ ಮಾಡ್ತಾ ಇದೆ. ಬೃಹತ್ ಕಟ್ಟಡಗಳು ಕುಸಿತಾ ಇದ್ದಾವೆ. ರಸ್ತೆಯಲ್ಲೇ ವಾಹನಗಳ ನಡುಕ ಶುರುವಾಗಿದೆ. ತೈವಾನ್ನಲ್ಲಿ 7.4ರಷ್ಟು ತೀವ್ರತೆಯಲ್ಲಿ ಭೂಕಂಪನ ಆಗಿದೆ. ಭೂಕಂಪನಕ್ಕೆ ಈಗ ತೈವಾನ್ ರಾಷ್ಟ್ರವೇ ನಡುಗಿ ಹೋಗ್ತಾ ಇದೆ. 25 ವರ್ಷಗಳ ಬಳಿಕ ತೈವಾನ್ನಲ್ಲಿ ಪ್ರಬಲ ಭೂಕಂಪನ ಆಗಿದೆ. ಘಟನೆಯಲ್ಲಿ ಈಗಾಗಲೇ ಓರ್ವ ಸಾವನ್ನಪ್ಪಿದ್ದಾನೆ. 60ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಫಿಲಿಪೈನ್ಸ್ ದ್ವೀಪಗಳಿಗೆ ಈಗ ಹವಾಮಾನ ಇಲಾಖೆಯಿಂದ ಸುನಾಮಿ ಏಳುವಂಥ ಎಚ್ಚರಿಕೆಯನ್ನು ಕೊಡಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ನೀವು ಭೂಕಂಪದ ದೃಶ್ಯಗಳು. ತೈವಾನ್ ರಾಷ್ಟ್ರದಲ್ಲಿ ಬೆಳಗ್ಗೆಯಿಂದ ಕೂಡ ಈ ರೀತಿ ಭೂಮಿ ನಡುಗಿದೆ. ಹೀಗಾಗಿ ಸ್ವಿಮ್ಮಿಂಗ್ ಪೂಲ್ ಕೂಡ ಶೇಕ್ ಆಗಿದೆ. ವಾಹನಗಳು ಕೂಡ ರಸ್ತೆಯಲ್ಲಿ ನಿಂತಿರೋ ವಾಹನಗಳು ಕೂಡ ಶೇಕ್ ಆಗಿದ್ದಾವೆ. ನೀವು ನೋಡ್ತಾ ಇದ್ದೀರಾ ಸ್ವಿಮ್ಮಿಂಗ್ ಪೂಲ್ ಯಾವ ರೀತಿಯಾಗಿ ಶೇಕ್ ಆಗ್ತಾ ಇದೆ ಅಂತ. ಭೂಕಂಪನದ ದೃಶ್ಯಗಳು ಇದು. ತೈವಾನ್ ರಾಷ್ಟ್ರದಲ್ಲಿ ಆಗಿರುವಂಥ ಭೂಕಂಪನದ ತೀವ್ರತೆಯ ದೃಶ್ಯಗಳು. 7.4ರಷ್ಟು ತೀವ್ರತೆಯ ಭೂಕಂಪನ ಆಗೋಗಿದೆ. 25 ವರ್ಷಗಳ ಬಳಿಕ ಈ ರೀತಿ ಪ್ರಬಲವಾದಂತಹ ಭೂಕಂಪನ ಆಗಿದೆ. ಹುವಾಲಿಯನ್ ದಕ್ಷಿಣ ಭಾಗದಲ್ಲಿ ಆಗ್ತಾ ಇರುವಂಥ ಭೂಕಂಪನದ ದೃಶ್ಯಾವಳಿಗಳಿವು. ತೈವಾನ್ ರಾಷ್ಟ್ರದಲ್ಲಿ ಆಗ್ತಾ ಇರುವಂಥ ಭೂಕಂಪನ. ತೈವಾನ್ ರಾಷ್ಟ್ರದಲ್ಲಿ ಇವತ್ತು ಬೆಳಗ್ಗೆಯಿಂದ ಕೂಡ ಈ ರೀತಿಯ ಭೂಕಂಪ ಆಗಿದೆ. ರಿಕ್ಟರ್ ಮಾಪನದಲ್ಲಿ 7.4 ತೀವ್ರತೆಯ ಭೂಕಂಪನ ದಾಖಲಾಗಿದೆ. ರೈಲ್ವೆ ಟ್ರ್ಯಾಕಲ್ಲಿ ನಿಂತಹ ರೈಲುಗಳು ಶೇಕ್ ಆಗಿದ್ದಾವೆ. ಸ್ವಿಮ್ಮಿಂಗ್ ಪೂಲ್ ಶೇಕ್ ಆಗಿದ್ದಾವೆ. ಕಟ್ಟಡಗಳು ಕೂಡ ಕುಸಿತವಾಗಿದ್ದಾವೆ. ಇನ್ನು ರಸ್ತೆಯಲ್ಲಿ ವಾಹನ ಸವಾರರು ಕೂಡ ನಿಂತಲ್ಲೇ ಅಲುಗಾಡಿದ್ದಾರೆ. ವಾಹನಗಳು ಕೂಡ ಶೇಕ್ ಆಗಿದ್ದಾವೆ. ಒಟ್ಟಿನಲ್ಲಿ 25 ವರ್ಷಗಳ ಬಳಿಕ ತೈವಾನ್ ರಾಷ್ಟ್ರದಲ್ಲಿ ಈ ರೀತಿಯ ಪ್ರಬಲ ಭೂಕಂಪನ ಆಗಿದೆ. ಸದ್ಯಕ್ಕೆ ತೈವಾನ್ ರಾಷ್ಟ್ರದ ಜನರಲ್ಲಿ ಆತಂಕ ಶುರುವಾಗಿದೆ. ಈಗಾಗಲೇ ಹವಾಮಾನ ಇಲಾಖೆಯಿಂದ ಕೂಡ ಸುನಾಮಿ ಏಳುವಂಥ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಜಪಾನ್ನ ಹವಾಮಾನ ಇಲಾಖೆ ಏನಿದೆ, ಮಿಯಾಕೋಜಿಮಾ ದ್ವೀಪ ಸೇರಿದಂತೆ ಜಪಾನ್ನ ದೂರದ ದ್ವೀಪಗಳಲ್ಲಿ ಇರುವಂಥ 10 ಅಡಿ ಎತ್ತರದವರೆಗೂ ಕೂಡ ಸುನಾಮಿಯ ಅಲೆಗಳು ಸಿಡಿಯುವಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಭೂಕಂಪನದ ಬಳಿಕ ಯೊನಗುನಿ ದ್ವೀಪದಲ್ಲಿ 1 ಅಡಿ ಎತ್ತರದವರೆಗೂ ಕೂಡ ಅಲೆ ಎದ್ದಿವೆ. ಸಮುದ್ರದಲ್ಲೂ ಕೂಡ ಪ್ರಬಲವಾದಂಥ ಅಲೆಗಳು ಕಂಡು ಬರ್ತಾ ಇದ್ದಾವೆ. ಬಿಲ್ಡಿಂಗ್ನ ದೃಶ್ಯಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಬಿಲ್ಡಿಂಗ್ ಶೇಕ್ ಆಗಿ ಕುಸಿತ ಕಂಡಿದೆ. ಸ್ವಿಮ್ಮಿಂಗ್ ಪೂಲ್ಗಳು ಕೂಡ ಅಲ್ಲಾಡ್ತಾ ಇದ್ದಾವೆ, ಶೇಕ್ ಆಗ್ತಿವೆ. ರಸ್ತೆಯಲ್ಲಿರುವಂಥ ವಾಹನಗಳು ಕೂಡ ಅಲ್ಗಾಡಿದ್ದಾವೆ. ರೈಲ್ವೆ ಟ್ರ್ಯಾಕಲ್ಲಿದ್ದಂಥ ರೈಲು ಕೂಡ ಶೇಕ್ ಆಗಿದೆ. ಪ್ರಬಲ ಭೂಕಂಪನಕ್ಕೆ ಈಗ ತೈವಾನ್ ರಾಷ್ಟ್ರದ ಜನತೆ ಆತಂಕದಲ್ಲಿದ್ದಾರೆ. ಹೀಗಾಗಿ ಈಗಾಗಲೇ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಸದ್ಯಕ್ಕೆ 7.4ರಷ್ಟು ತೀವ್ರತೆಯ ಭೂಕಂಪನ ಆಗಿರೋದ್ರಿಂದ ಫಿಲಿಪೈನ್ಸ್ ದ್ವೀಪಗಳಿಗೆ ಕೂಡ ಹವಾಮಾನ ಇಲಾಖೆಯಿಂದ ಸುನಾಮಿ ಏಳುವಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಸಮುದ್ರ ಇರ್ಬೋದು, ನದಿಗಳಲ್ಲೂ ಕೂಡ ಈ ರೀತಿಯಾಗಿ ಈಗ ಭೂಕಂಪನ ಆಗಿರೋದ್ರಿಂದ ಸಮುದ್ರದ ಅಲೆಗಳು ಕೂಡ ಬಹಳ ರಭಸವಾಗಿ ಬರ್ತಿದ್ದಾವೆ. ಹಾಗಾಗಿ ಅಲ್ಲಿರುವಂಥ ತೀರದ ಜನರಿಗೂ ಕೂಡ ಒಂದಷ್ಟು ಎಚ್ಚರಿಕೆಯನ್ನು ಕೊಡಲಾಗಿದೆ. ಒಟ್ಟಿನಲ್ಲಿ ತೈವಾನ್ ರಾಷ್ಟ್ರದಲ್ಲಿ ಈಗ ಭೂಕಂಪನದ ಆತಂಕ ಮತ್ತಷ್ಟು ಹೆಚ್ಚಾಗ್ತಾ ಇದೆ. 25 ವರ್ಷಗಳ ಬಳಿಕ ಈ ರೀತಿಯಾಗಿ ಪ್ರಬಲವಾಗಿ ಆಗಿರೋದ್ರಿಂದ ಎಲ್ಲರಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಸದ್ಯಕ್ಕೆ ಈಗ ದಕ್ಷಿಣ ಭಾಗದಿಂದ ಅಂದರೆ ಹುವಾಲಿಯನ್ನ ದಕ್ಷಿಣ ಭಾಗದಿಂದ 18 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಭೂಕಂಪನದ ಕೇಂದ್ರ ಬಿಂದು ಪತ್ತೆಯಾಗಿದೆ. 34.8 ಕಿಲೋಮೀಟರ್ ಆಳದಲ್ಲಿ ಭೂಕಂಪನ ಸಂಭವಿಸಿದೆ ಅಂತ ಅಮೆರಿಕದ ಜಿಯಾಲಾಜಿಕಲ್ ಸರ್ವೆ ಕೂಡ ತಿಳಿಸಿದೆ.